ಈ ಇದು ಕಾಂಗ್ರೆಸ್ ಸೇರಕ್ಕೆ ಬಂದ ಸಚಿವರು ಹೇಳಿದ್ರು ಸರ್, ಆದ್ರೆ ನಾವೇ ಬೇಡ ಅಂತ ಬಿಟ್ಟಿದ್ವಿ. ವಿಜೇಂದ್ರ ಅಧ್ಯಕ್ಷ ಆದ ನಂತರ ಅವರು ಮತ್ತೆ ತಿರುಗಿ ನೋಡಿಲ್ಲ ನೋಡಿ ಅಂತ ಹೇಳಿದ್ದಾರೆ. ನಿನ್ನೆ ದಿವಸ ಉಸ್ತುವಾರಿ ಸಚಿವರು ಯಾವ ಅರ್ಥದಲ್ಲಿ ಹೇಳಿದ್ರೆ ನನಗೆ ಮಾಹಿತಿ ಇಲ್ಲ. ನಿನ್ನೆ ಕ್ಲಾರಿಫಿಕೇಶನ್ ಕೊಟ್ಟರು ಅವರು, ಕೆಲವು ಮಾಧ್ಯಮಗಳಲ್ಲಿ ವರದಿಯಾಗಿದೆ. ನಾನು ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಳು ಕಾರ್ಯಕರ್ತ. ಅವ್ರನ್ನ 4 ಬಾರಿ ಭೇಟಿ ಮಾಡಿದ್ದು ಸತ್ಯ. ಸಿದ್ದರಾಮಯ್ಯನವರ, DK ಶಿವಕುಮಾರ್ ಸಂಬಂಧಪಟ್ಟ ಸಚಿವರನ್ನ ಒಂದು ಬರಗಾಲ ಕ್ಷೇತ್ರ ಅಭಿವೃದ್ಧಿ ಭೇಟಿಯಾಗಿದ್ದೀನಿ, ಕದ್ದಿ ಮುಚ್ಚೇನು ಭೇಟಿಯಾಗಿಲ್ಲ. ಮತ್ತು ಭೇಟಿಯಾದಂಥ ಸಂದರ್ಭದಲ್ಲಿ ಮಾಧ್ಯಮಕ್ಕೂ ಬಿಡುಗಡೆ ಮಾಡಿದ್ದೀವಿ, ನನ್ನ ಸೋಷಿಯಲ್ ಮೀಡಿಯಾದಲ್ಲೂ ಬಿಡುಗಡೆ ಮಾಡಿದ್ದೀವಿ ಭಾವಚಿತ್ರಗಳನ್ನು. ನಾನು ಉಸ್ತುವಾರಿ ಸಚಿವರಿಗೆ ಆ ಹೇಳಿಕೆಯನ್ನು ವಾಪಸ್ ಪಡಿಬೇಕಂತೇಳಿ ಒತ್ತಾಯ ಮಾಡ್ತೀನಿ. ನಿನ್ನೆ ಈಗಾಗಲೇ ಕ್ಲಾರಿಫಿಕೇಶನ್ ಕೊಡೋದಂಥ ಮಾಹಿತಿ ಇದೆ. ನನ್ನ ರಕ್ತದ ಕಣದಲ್ಲೂ ಹಿಂದುತ್ವ, ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಭಾರತೀಯ ಜನತಾ ಪಾರ್ಟಿ ನನಗೆಲ್ಲ ಸ್ಥಾನಮಾನಗಳು ಕೊಟ್ಟಿದೆ. 3 ಬಾರಿ ಶಾಸಕನಾಗಿದ್ದೀನಿ, ನಿಗಮಗಳ ಅಧ್ಯಕ್ಷ ಆಗಿದ್ದೀನಿ, ಸಚಿವನಾಗಿದ್ದೀನಿ, ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದೀನಿ. ಮತ್ತು ಈ ಹಿಂದೆ ಶಾಮನೂರು ಶಿವಶಂಕರ್ ಹಿರಿಯರು ಮತ್ತು SS ಮಲ್ಲಿಕಾರ್ಜುನಿಂದ ಅವರು ಹೇಳಿದರೆ, ಕೋವಿಡ್ನಲ್ಲಿ ರೇಣುಕಾಚಾರ್ಯರು ಭಾಳ ಮಾಡಾಳಿ ಪಕ್ಷನ ಭಾಳ ಒಳ್ಳೆಯ ಕೆಲಸ ಮಾಡಿದ್ದು, ಅವರೇ ಪ್ರಶಂಸೆ ಮಾಡಿದ್ದಾರೆ. ಮತ್ತು ನಾನು ಗಟ್ಟಿಯಾಗಿ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿ ಆಕಾಂಕ್ಷಿ ಅಂತ ಹೇಳಿದ್ದೆ. ಅವರೇ 3-4 ಬಾರಿ ಕೇಳಿದೆ, ಏನಪ್ಪ ಸಮಯ ಏನು ಸಮಯ ಆಡು ಭಾಷೆ ಕ್ಯಾಜುಯಾಲಿಟಿ, ನೀನು ಲೋಕಸಭೆ ಸ್ಪರ್ಧೆ ಮಾಡಿದೆ. ಅವ್ರು ಸಹ ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಹೇಳಿದ್ದೆ. ಅವ್ರಿಗೂ ಮಾಹಿತಿ ಇದೆಲ್ಲ ಇದೆ. ನಾನು ಕಾಂಗ್ರೆಸ್ ಸೇರ್ತೀನಿ ಅಂತ ಯಾವತ್ತೂ ಅರ್ಜಿ ಹಾಕಿಲ್ಲ, ಕಾಂಗ್ರೆಸ್ ಸೇರೋ ಪ್ರಶ್ನೆನೇ ಇಲ್ಲ. ನನ್ನ ಜೀವನದಲ್ಲಿ ಒಂದು ಜನತಾ ಪಕ್ಷ ನೇಗಿಲ ಹೊತ್ತ ರೈತ ನನಗಿದೆ. ಅದ್ರ ಚಿಹ್ನೆ ಚಿಕ್ಕವನೇ ಇದ್ದಾಗ ಹೈಸ್ಕೂಲ್ ವಿದ್ಯಾರ್ಥಿ ದೇಶದಲ್ಲಿ ಪ್ರೌಢಶಾಲೆ ಓದಕರೆ ಅದಕ್ಕೆ ಮುಂಚೆ ಸೋಷಿಯಲಿಸ್ಟ್ ಪಾರ್ಟಿ ಇತ್ತು, ಸಮಾಜವಾದಿ ಪಾರ್ಟಿ. ನಂತರ JP ಚಳವಳಿಯಲ್ಲಿ ನಾನು ರಾಜಕಾರಣಕ್ಕೆ ಬಂದಂಥವ್ನು 8ನೇ ತರಗತಿ ಓದಕರ. ಅದಾದ ನಂತರ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕಂತ ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕೃತ ಸೇರ್ಪಡೆಯಾದಂಥವನು. ಅಂದಿನಿಂದ ಇಂದಿನವರೆಗೂ ನಾನು ಪಕ್ಷದಲ್ಲಿದ್ದೀನಿ. ಏನೋ ಅನಿವಾರ್ಯ KJP ನಮ್ಮಲ್ಲಿ ಸ್ವಲ್ಪ ಸಣ್ಣ ಗೊಂದಲದಿಂದ KJP ಆಗಿದ್ವಿ. ಭಾರತೀಯ ಜನತಾ ಪಾರ್ಟಿ ಕಟ್ಟಾಳ ನಾನು. ನನ್ನ ರಕ್ತದ ಕಣದಲ್ಲೂ ಭಾರತೀಯ ಜನತಾ ಪಾರ್ಟಿ ರಕ್ತ ಇರ್ತದೆ. ಎಲ್ಲ ಸ್ಥಾನಮಾನ ಕೊಟ್ಟಿದೆ ಭಾರತೀಯ ಜನತಾ ಪಾರ್ಟಿ. ಯಾವ ಸೇರ್ತಿ ಅಂತ ಹೇಳಿದ್ದೆ, ಅವರೇ ಉತ್ತರ ಕೊಡಬೇಕಲ್ಲ. ನಾನಂತೂ ಎಲ್ಲಿ ಹೇಳಿಲ್ಲ, ಪ್ರಶ್ನೆ ಇಲ್ಲ. ಅವರೇ ದಿನ ಕ್ಲಾರಿಫಿಕೇಶನ್ ಮಾಡಿದ್ರೆ ಕ್ಯಾಶುಯಲ್ಲೇ ಮಾತಾಡಿದೆ ಅಂತೇಳಿ ಅವರೇ ಹೇಳಿದ್ದಾರೆ. ನಾನು ಭಾರತೀಯ ಜನತಾ ಪಾರ್ಟಿ ಕಟ್ಟಾಳ ಶಿಸ್ತಿನ ಸಿಪಾಯಿ. ನೋಡಿ, ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ವಿಜೇಂದ್ರ ರಾಜ್ಯದ ಅಧ್ಯಕ್ಷರು ಮಾಡಿದ್ದು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಅಂತ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ರವರು ಮತ್ತು ರಾಷ್ಟ್ರೀಯ ಅಧ್ಯಕ್ಷ ಅಂತ JP ನಡ್ಡಾರವರು, ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಂತ BL ಸಂತೋಷ್ ಜಿಯವರು, ರಾಜ್ಯದ ಅಧ್ಯಕ್ಷ. ಕರ್ನಾಟಕದ ರಾಜಕೀಯ ಸ್ಥಿತಿಗತಿ ಎಲ್ಲ ಮಾಹಿತಿ ಆಧಾರದ ಮೇಲೆ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಮಜಬೂತ್ ಆಗಬೇಕಂತೇಳಿ ವಿಜೇಂದ್ರ ಅಧ್ಯಕ್ಷರು ಮಾಡಿದರು. ವಿಜೇಂದ್ರ ಅಧ್ಯಕ್ಷ ಆದಮೇಲೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ 1 ಬಾರಿ 2 ಬಾರಿ ಪ್ರವಾಸ ಮಾಡಿ ಬೂತ್ ಅಧ್ಯಕ್ಷರು ಮನೆಗಳಿಗೆ ಭೇಟಿ ಕೊಟ್ಟು ಅಧಿವೇಶನದ ಒಳಗೆ ಹೊರಗೆ ಕಾಂಗ್ರೆಸ್ಸಿನ ವಿರುದ್ಧ ಹೋರಾಟಗಳನ್ನು ಮಾಡಿ, ಒಂದು ಮೂಢ ಹಗರಣ, ಎರಡನೇದು ವಾಲ್ಮೀಕಿ ನಿಗಮ ಹಗರಣಗಳನ್ನು ಬಯಲಿಗೆಳೆದಿದ್ದು ಸನ್ಮಾನ್ಯ ವಿಜೇಂದ್ರವರು. ಮತ್ತು ಪಾದಯಾತ್ರೆ ವಿಜೇಂದ್ರ ರಾಜ್ಯದ ಅಧ್ಯಕ್ಷರು, ನಮ್ಮ ವಿರೋಧ ಪಕ್ಷ ನಾಯಕರು ಅಶೋಕ್ರವರು, ಎಲ್ಲ ಕೇಂದ್ರ ಸಚಿವರುಗಳು, ಮುಖಂಡಗಳು, ಮಾಜಿ ಶಾಸಕರು, ಹಾಲಿ ಶಾಸಕರು, ಮಾಜಿ ಸಚಿವರುಗಳು ಮತ್ತು JDS ಸನ್ಮಾನ್ಯ ಕುಮಾರಸ್ವಾಮಿಯವರು, ಅವರ ಶಾಸಕಾಂಗ ಸಭೆ ನಾಯಕರು ಎಲ್ಲರ ಒಳಗೊಂಡಂತೆ ಪಾದಯಾತ್ರೆ 3ನೇ ತಾರೀಕು ಹೊರಟು ಪ್ರಾರಂಭದಲ್ಲಿ ಏನು ಕೆಂಗೇರಿ ಕೆಂಪಮ್ಮನ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿ ದೊಡ್ಡ ಸಭೆ ಆಯಿತು. ಅಲ್ಲಿಂದ ಪಾದಯಾತ್ರೆ ಮತ್ತೆ ಸಮಾರೋಪ 10ನೇ ತಾರೀಕು. ಅಲ್ಲಿ ಎಲ್ಲ ಮುಖಂಡಗಳು ಪಾಲ್ಗೊಂಡಿದ್ರು. ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಂತ ನಮ್ಮ ಕರ್ನಾಟಕ ಉಸ್ತುವಾರಿಗಳು ಅಂತ ಅಗರ್ವಾಲ್ ಭೇಟಿ, ಅವರು 2 ಬಾರಿನೂ ಬಂದರು. ಇವತ್ತು ಸರ್ಕಾರ
ಹತಾಶ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಾಯಿ ಬಂದಂಗೆ ಮಾತಾಡ್ತಿದ್ದಾರೆ. ಯಡಿಯೂರಪ್ಪನವ್ರ ಬಗ್ಗೆ, ವಿಜೇಂದ್ರ ಬಗ್ಗೆ, ಅಶೋಕ್ ಬಗ್ಗೆ ಮತ್ತು ಕುಮಾರಸ್ವಾಮಿ ಬಗ್ಗೆ ನಾನು ಕೇಳಕ್ಕೆ ಇಚ್ಛೆಪಡ್ತೀನಿ. ಎಲ್ಲ ತನಿಖೆ ಸಂಸ್ಥೆಗಳು ನಿಮ್ಮ ಕೈಯಲ್ಲಿದೆ. ಇಷ್ಟು ವರ್ಷ ಬೋವಿ ನಿಗಮ, ಬೇರೆ ಬೇರೆ ನಿಗಮಗಳು ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ತಿರಲ್ಲ, ಯಾಕೆ ಇಷ್ಟು ದಿವಸ ಅಧಿಕಾರಕ್ಕೆ ಬಂದ ನೀವು ತನಿಖೆ ಮಾಡಲಿಲ್ಲ? 2013ರಿಂದ 2018ರಿಗೆ ಅಧಿಕಾರಕ್ಕೆ ಬಂದಿರೋ ಅವತ್ತು ತನಿಖೆ ಮಾಡಲಿಲ್ಲ. ಇವತ್ತು 1.5 ವರ್ಷದ ಅಧಿಕಾರಕ್ಕೆ ಬಂದು ಇಂದು ತನಿಖೆ ಮಾಡಲಿಲ್ಲ. ಯಾವಾಗ ನಿಮ್ಮ ಭ್ರಷ್ಟಾಚಾರ ಬಯಲಿ ಬಂತಲ್ಲ, ಮೂಡ ಮತ್ತು ವಾಲ್ಮೀಕಿ ನಿಗರಣ, ನಿಮ್ಮ ಪಕ್ಷದ ಹಿರಿಯ ಸಚಿವ ಭಿನ್ನಾಭಿಪ್ರಾಯಗಳು, ವರ್ಗಾವಣೆ ದಂಧ್ಯ, ಹಗಲು ದರೋಡೆ ಆಗ್ತದೆ, ಇದನ್ನು ಬಯಲಿಗೆಳೆದಾಗ ನೀವು ಬಿಡ್ತೀವಿ. ಮೊನ್ನೆ ಯಾದಗಿರಿ ಎಂಥ ಪ್ರಕರಣ, PSI ಸಾವು, ಇವನ್ನೆಲ್ಲ ಹೋರಾಟ ಮಾಡಿದ ಪ್ರತಿಫಲಕ್ಕೆ ಸರ್ಕಾರ ನಡುಕ ಉಂಟಾಗಿದೆ. ಈಗ ಬಿಟ್ಬಿಡ್ರಿ ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ವಿಜೇಂದ್ರ ರಾಜ್ಯದ ಅಧ್ಯಕ್ಷರಾಗಿ ಪದಾಧಿಕಾರಿಗಳ ಎಲ್ಲರ ನಮ್ಮೆಲ್ಲರೂ ಪೂರ್ವ ಸಭೆಯಲ್ಲಿ ಚರ್ಚೆ ಮಾಡಿ ನಿರ್ಧಾರ ಮಾಡಿ ಪಾದಯಾತ್ರೆ ಮಾಡಿದ್ದಾರೆ. ನಾನು ಯತ್ನಾಳ್ರವರು, ರಮೇಶ್ ಜಾರಕಿಹೊಳಿ ಅವರು ನನಗೆ ಆತ್ಮೀಯ ಸ್ನೇಹಿತರೆ, ಹಿರಿಯರು. ನಾನು ವಿನಂತಿ ಮಾಡ್ತೀನಿ, ನಮ್ಮಲ್ಲಿ ಭಿನ್ನಾಭಿಪ್ರಾಯ ಗೊಂದಲಗಳು ಬೇಡ. 4 ಗೋಡೆಗಳ ಮಧ್ಯೆ ನಮ್ಮ ಹೋರಾಟ ಯಾರ ವಿರುದ್ಧ? ಕಾಂಗ್ರೆಸ್ ವಿರುದ್ಧ. ನಮ್ಮ ಹೋರಾಟ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ವಿರುದ್ಧ ಪಾದಯಾತ್ರೆ ಯಶಸ್ವಿಯಾಗಿದೆ. ಹೋರಾಟ ಕಾಂಗ್ರೆಸ್ ವಿರುದ್ಧ ಮಾಡೋಣ. ನಮ್ಮೊಳಗೆ ಯಾಕೆ ಈ ಥರ ಆಂತರಿಕ ಕಚ್ಚಾಟಗಳು ಬೇಡ. ನಮ್ಮ ರಾಷ್ಟ್ರೀಯ ನಾಯಕರು ಪಾದಯಾತ್ರೆಗೆ ಅನುಮತಿ ಕೊಟ್ಟರೆ ಮಾಡಲಿ, ಸಂತೋಷ. ಅವರು ಹೇಳಿದ್ದಾರೆ 6 ವರ್ಷ ನಮ್ಮ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಹೇಳಿದ್ದಾರೆ, 6 ವರ್ಷಕ್ಕೆ ಹೇಳಿದ್ದಾರೆ, ಮತ್ತು ಯತ್ನಾಳ್ ಹೇಳಿದ್ದಾರೆ, ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ, ಪಾದಯಾತ್ರೆ ಅನುಮತಿ ಕೊಟ್ಟರೆ ಮಾಡ್ತೀವಿ ಅಂತ ಹೇಳಿದರೆ, ಪಾದಯಾತ್ರೆಗೆ ನಮ್ಮ ರಾಷ್ಟ್ರೀಯ ನಾಯಕರು ಅನುಮತಿ ಕೊಟ್ಟರೆ ಮಾಡಲಿ. ಒಂದು ಪಕ್ಷ ಸಂಘಟನೆ ಆಗುತ್ತೆ. ಅನುಮತಿ ಕೊಟ್ಟರೆ ಮಾಡಲಿ, ಯಾರು ಬೇಡ ಅಂತಾರೆ? ಅನುಮತಿ ಕೊಟ್ಟರೆ ನಾವೆಲ್ಲ ಪಾಲ್ಗೊಳ್ಳಲೇಬೇಕಲ್ಲ, ಪಕ್ಷದ ಕಾರ್ಯಕರ್ತರಾಗಿ. ಅನುಮತಿ ಕೊಟ್ಟರೆ ಮಾಡಲಿ, ಆದರೆ ಭಿನ್ನಾಭಿಪ್ರಾಯಗಳು ಬೇಡ ಅಂತ ಹೇಳಿ ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು. ರಾಷ್ಟ್ರೀಯ ನಾಯಕರು ಅನುಮತಿ ಕೊಟ್ಟರೆ ನಾವೆಲ್ಲರೂ ಪಾಲ್ಗೊಳ್ತೀವಿ. ಒಂದು ಪಕ್ಷ ಸಂಘಟನೆ, ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಬಯಲಿ ಬರುತ್ತಂದರೆ ನಮ್ಮ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ಮಾಡ್ತಾರೆ ಕಾದು ನೋಡೋಣ. ವಿಜೇಂದ್ರ ಅವ್ರ ಮೇಲೆ ಒಂದು ದೂರನ್ನು ಸಲ್ಲಿಸಿದ್ದಾರೆ ನೋಡಿ, ನನಗಂತೂ ಮಾಹಿತಿ ಇಲ್ಲ. ರಾಷ್ಟ್ರೀಯ ನಾಯಕರು ಎಲ್ಲವೂ ಗಮನಿಸ್ತಾ ಇದ್ದಾರೆ. ವಿಜೇಂದ್ರ ಏನು ತಪ್ಪು ಮಾಡಿಲ್ಲ, ಭ್ರಷ್ಟಾಚಾರ ಮಾಡಿಲ್ಲ, ಹೊಂದಾಣಿಕೆ ರಾಜಕಾರಣ ಮಾಡಿಲ್ಲ. ವಿಜೇಂದ್ರ ಯಡಿಯೂರಪ್ಪನ ಮಗ ಆಗಿಲ್ಲ, ಒಬ್ಬ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಪಕ್ಷವನ್ನು ಕಟ್ಟಿ ಬೆಳೆಸಿದರೆ. ಹಾಗಾಗಿ ಅವರು ರಾಜ್ಯದ ಅಧ್ಯಕ್ಷ ಮಾಡಿದ್ದಾರೆ. ಅವರ ನೇತೃತ್ವದಲ್ಲಿ ಇವತ್ತು ಪಕ್ಷ ಸಂಘಟನೆ ಮಜಬೂತ್ ಆಗ್ತದೆ. ನಾನು ವಿಜೇಂದ್ರ ಯಡಿಯೂರಪ್ಪನವ್ರು ಯಾವತ್ತೇ ಮ್ಯಾಚ್ ಫಿಕ್ಸಿಂಗ್ ರಾಜಕಾರಣಿ ಅಲ್ಲ, ಹೊಂದಾಣಿಕೆ ರಾಜಕಾರಣ ಮಾಡಿಲ್ಲ. ಶಿಕಾರಿಪುರ ಕ್ಷೇತ್ರ ಅವರಿಗೆ ಅವರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ನೋಡಿ ಅವನ್ನ ಯಡಿಯೂರಪ್ಪನವ್ರು ಮಾಡಿದ ಸಾಧನೆಗಳು ಅದನ್ನು ವಿಜೇಂದ್ರ ಶಾಸಕರು ಆಯ್ಕೆ ಮಾಡಿದ್ದಾರೆ. ಥ್ಯಾಂಕ್ ಯು.